ಹೇ ಗಾಯ್ಸ್ ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ನಮ್ಮ ಸೇಡಂ ನಗರದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ಪ್ರಸಿದ್ಧವಾದಂಥ ದೇವಸ್ಥಾನ, ತುಂಬ ಹಳೆ ಕಾಲದ್ದು. ಸೊ ಅದ್ರ ಬಗ್ಗೆ ಇವತ್ತು ನಿಮ್ಮೆಲ್ಲರಿಗೂ ಮಾಹಿತಿ ಕೊಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ನೀವು ಫ್ರೆಂಡ್ಸ್ ನೋಡ್ತಿರಂಗೆ ಸೇಡಂ ಮೊದಲು ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ. ಇದೇನು ಇದೆ ಇದು ಅದು ಅಗಸಿ ಬಾಗ್ಲು ಅಂತ ಕರೀತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮುಂಚೆ ಮುಖ್ಯ ದ್ವಾರ ಇದೇನೆ. ಇದು ಎಲ್ಲ ಕಲ್ಯಾಣಿ ಚಾಲುಕ್ಯರ ಆಡಳಿತ ಕಾಲದಲ್ಲಿ ಕಟ್ಟಿರೋ ಅಂಥದ್ದು. ಏನು ಕಾಣಿಸ್ತಿದೆ ನಿಮಗೆ ನೋಡಿ, ಎಷ್ಟು ದೊಡ್ಡದಾಗಿದೆ ಆಗಿನ ಕಾಲದಲ್ಲಿ. ಇದೇ ಮುಖ್ಯ ದ್ವಾರ. ಹಾಗೆ ಇನ್ನೊಂದು ವಿಷಯ, ಸೇಡಂ ಫಸ್ಟು ಸ್ಟಾರ್ಟ್ ಆಗಿದೆ ಇಲ್ಲಿಂದಾನೆ ಅಂತೆ. ಇಲ್ಲಿಂದನೇ ಸೇಡಂ ಸ್ಟಾರ್ಟ್ ಆಗ್ಬಿಟ್ಟು ಬೆಳೀತಾ 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 ಇವತ್ತು ರಿಂಗ್ ರೋಡು ಆ ಕಡೆ ಎಲ್ಲ ಹೊಡೋಗ್ಬಿಟ್ಟಿದೆ ಮುಂದಕ್ಕೆ. ಬಾಗಿಲು ತೋರಿಸಿದ್ನಲ್ಲ ಫ್ರೆಂಡ್ಸ್, ಸೊ ಅಲ್ಲಿಂದ ಒಂದು 200 ಮೀಟ್ರ್ ಮುಂದೆ ಬಂದರೆ ರೈಟ್ ಸೈಡಲ್ಲಿ ದೇವಸ್ಥಾನ ಲೊಕೇಶನ್ ಆಗಿದೆ. ಇದೇ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಆಡಳಿತದಲ್ಲಿ ನಿರ್ಮಾಣಗೊಂಡಿರುವಂಥ ದೇವಸ್ಥಾನ. ಸೊ ಒಳಗಡೆ ಏನೇನಿದೆ ಬನ್ನಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗಾಗಲೇ ಒಳಗಡೆ ಬಂದಿದ್ದೀವಿ ದೇವಸ್ಥಾನದ ಒಳಗಡೆ. ಸೊ ಇಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ ದೇವಸ್ಥಾನ ನೋಡ್ಕೊಳ್ಳೋರು. ಸೊ ಅವ್ರ ಹತ್ರ ಮಾತಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸೊ ಬನ್ನಿ ಮಾತಾಡ್ಸೋಣ ಅವರು. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಮ್ಮ? ಅದೇ ದೇವಸ್ಥಾನದ ಒಂದು ವಿಡಿಯೋ ಮಾಡ್ತಾ ಇದ್ವಿ ಹಳೆ ಕಾಲದ್ದು ಅಂತ. ಸೊ ನಿಮ್ಗೆ ಏನು ಗೊತ್ತಿದೆ ಅದಕ್ಕೆ ಏನಾದ್ರು ನಮ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಮ್ಮ. ನಾಗರು 5 ಮಂದಿ. ಹಾಂ, 5 ಮಂದಿ ನಾಗರು. ಒಂದು ಲಿಂಗಕ್ಕೆ ಒಂದು ಬಸವಣ್ಣ. ಒಂದು ಲಿಂಗಕ್ಕೆ ಒಂದು ಬಸವಣ್ಣ. ಓಕೆ. ಈ ಲಿಂಗಕ್ಕೆ ಈ ಬಸವಣ್ಣ. ಈ ಬಸವಣ್ಣ ಏನ್ ಮಾಡ್ತಾನ, ಒಂದು ಕಣ್ಣಿನಿಂದ ಸೂರ್ಯ ನೋಡ್ತಾನ. 7 ಕುದುರೆ ನೋಡಿ, 7 ಕುದುರೆ ಸೂರ್ಯ. ಒಂದ್ ಕಣ್ಣಿಂದ ಸೂರ್ಯ ನೋಡ್ತಾನೆ, ಒಂದು ಕಣ್ಣಿಗೆ ಸರಸ್ವತಿ ನೋಡಿ, ಒಂದ್ ಕಣ್ಣಿಂದ ಸರಸ್ವತಿ ನೋಡಿ. ಇವ ನರಸಿಂಹಲು, ನರಸಿಂಹಸ್ವಾಮಿ. ಇನ್ನು ಇದ್ರ ಬಗ್ಗೆ ಹೇಳಿ, ಈ ಲಿಂಗದ ಬಗ್ಗೆ. ಈ ಲಿಂಗ ಇವ ಶ್ರೀಶೈಲ ಲಿಂಗನು. ಶ್ರೀಶೈಲ ಲಿಂಗ. ಈಗಿನ ಅಲ್ಲವು, ಇದು ಎಲ್ಲ ಹಿಂದಿ ಸೈಡ್ ಮಾಡ್ಯಾರ. ಇವ್ ಪೈಲೇದ ಕಲ್ಲವ, ಈಗಿನ ಕಲ್ಲಿಲ್ಲ. ಈ ದೊಡ್ಡ ನೆಲ ಇತ್ತು, ಕಸಿ ಹಾಕಾರ ಹಿಂಗ ಸಾದಾ ಅಂದ್ರೆ. ಇವು ಪೈಲೇನೆ ಎಲ್ಲ ಒಟ್ಟು ಹಿಂಗೆ ಇದ್ದು ಮ್ಯಾಲೆ ಎತ್ತಿ ಕೂಡ್ಸ್ಯಾರ. ಒಳಗೆ ಈ ಭೂಮಿದಾಗಿಂದೇ ಎದ್ದು ಬಂದಾರ ಅವ್ರ ಲಿಂಗಗಳು. ಭೂಮಿಯಿಂದಲೇ ಬಂದಿರುವಂತ ಲಿಂಗಗಳು. ಇವು ಯಾರು ತಂದು ಇಕ್ಕಿಲ್ಲ, ಅವ್ರಾಗಿ ಅವರೇ ಈ ಲಿಂಗ ಪಾಲಿಸ್ತಾರ. ಇವೆಲ್ಲ ಹ್ಯಾಂಗ್ ಕಟ್ಟ್ಯಾರ ಹ್ಯಾಂಗಿಲ್ಲ. ಹೊಸು ಒಂದೇ ಗೊಂಬಿ ಇಲ್ಲಪ್ಲೆ ಇಲ್ಲ, ಹೊಸು ಗೊಂಬಿನೇ ಗೊಂಬಿ. ಈಗ ಇದ್ರಾಗ ಒಬ್ಬ ಹನುಮಂತನ, ಒಬ್ಬ ಇವ ನೋಡ್ ಇಲ್ಲಿ, ಒಬ್ಬ ಆಂಜನೇಯ ಸ್ವಾಮಿ, ಒಬ್ಬ ಗಣಪತಿ ಗಣೇಶ. ಒಬ್ಬ ಆಂಜನೇಯ ಸ್ವಾಮಿ, ಒಬ್ಬ ಗಣೇಶ ಸ್ತಂಭಗಳಲ್ಲಿ, ಪ್ರತಿಯೊಂದು ಸ್ತಂಭಗಳಲ್ಲಿ. ಅಮ್ಮ ಆ ಅಲ್ಲಿ ಇನ್ನೂ ಒಂದು ಲಿಂಗ ಇದೆಯಲ್ಲಮ್ಮ ಪಕ್ಕದಲ್ಲಿ, ದೊಡ್ಡ. ಬನ್ನಿ ಅಲ್ಲಿ ಹೋಗೋಣ. ಇವೆಲ್ಲ ಎಸ್ಕೊ, ಇಲ್ಲ ಎಲ್ಲ ಓದಿ ನಿಮಗೆ ಇಸ್ಕೊಂಡೆ, ಸರಸ್ವತಿಗೆ ಇಸ್ಕೊಂಡೆ, ಅಲ್ಲಿ ಹನುಮಂತ ಇರಿಸ್ಕೊಂಡೆ. ಇಲ್ಲಿ ಹನುಮಂತ ಎಲ್ಲಿ ಮಕ್ಕಳು ಬಂದ್ಯಾ?
ಸೊ ಫ್ರೆಂಡ್ಸ್, ನೋಡ್ತಿರಂಗೆ ಪ್ರತಿಯೊಂದು ಸ್ತಂಭಗಳು ಸಂಪೂರ್ಣವಾಗಿ ಕಲ್ಲಲ್ಲೇ ಕೆತ್ತನೆ ಮಾಡಿರೋಂಥ ಸ್ತಂಭಗಳು. ಯಾವುದೇ ರೀತಿಯಾದಂಥ ಬೇರೆ ಸಿಮೆಂಟ್ ವರ್ಕ್ ಆಗಲಿ ಬೇರೆ ಯಾವುದೇ ಏನು ಯೂಸ್ ಇಲ್ಲ. ಏನಿಲ್ಲ. ಫುಲ್ ಟೋಟಲಿ ಕಂಪ್ಲೀಟ್ ಆಗಿ ಕಲ್ಲಿನಿಂದಲೇ ಕೆತ್ತಿರುವಂಥ ಸ್ತಂಭಗಳು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆವಾಗಿನ ವರ್ಕು. ಮತ್ತೆ ಆವಾಗಿನ ಕೆತ್ತನೆಗಾರರು ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಬಾಜಿ ಅಲ್ಲಿ ನೋಡಿ, ಅಲ್ಲಿ ಹೋಗೋಣ ಬನ್ನಿ ಅಜ್ಜಿ. ಇದು ಒಟ್ಟು ಏನು ಮಾಡಿದ್ರು ಜಾಗ ವರ್ಷ ಹಿಂದಿನ ಮಂದಿ ಈಗ ಏನು ಹೊರಗಿನವ್ರು ಬಂದು ಈಗ ಜಾಗ ವರ್ಷಿಗೆಲ್ಲ ತೆಗ್ದಾರೆ ಇದು ಜಾಗ. ಅವಾಗಿನ ಕಾಲದಾಗ. ಹಾಂ, ಜಾಗ ವರ್ಷಿ ಮುಳುಗಿವಿ ಈಗ. ಹಾಂ ಇದೆ ಅಲ್ಲ ಪೂರ. ಒಟ್ಟು ನೀರು ಹಾಕಿ ಒಂದು ವರ್ಷ ಕೆತ್ತರಿ. ಒಂದು ವರ್ಷ ಕೆತ್ತಿದ ಮೇಲೆ ಕರೆಕ್ಟ್ ಕಾಣತ್ತು. ಈಗ ಏನಿಲ್ಲ, ನಾವು ಸಾವನ್ ಪುಡಿ ಹಾಕಿ ತೊಳಿತೇವೆ. ಹಾಂ ದೊಡ್ಡವ ಎಲ್ಲ ಹಾಕಿ. ಶಿವ ದೊಡ್ಡ ಲಿಂಗ ಎಲ್ಲಕ್ಕಿನ್ನ. ಫ್ರೆಂಡ್ಸ್, ಪಂಚಲಿಂಗೇಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರದಲ್ಲಿ ಎಲ್ಲ ಲಿಂಗಗಳಿಗಿಂತ ದೊಡ್ಡದಾಗಿರುವಂಥ ಲಿಂಗ ಇದೇನೆ. ಅಜ್ಜಿ ಇದ್ರ ಬಗ್ಗೆ ಸ್ವಲ್ಪ ಇಲ್ಲೇ ಒಂದು ದೊಡ್ಡವನೇ ಅಂತ ಹ್ಮ್. ದೊಡ್ಡವನೇ ಅಂತ. ನೋಡಿ ಯಾವ ಥರ ಕೆತ್ತಿದ್ದಾರೆ ಇದೆಲ್ಲ ಎಷ್ಟು ನೀಟಾಗಿ. ಪ್ರತಿಯೊಂದು ಲಿಂಗದ ಮುಂದೆನೂ ನಂದಿ ಇರಲೇಬೇಕು. ಇರಲೇಬೇಕು. ಈ ಪಾರ್ವತಿ ಇಸ್ಕೊಂಡ ಎಲ್ಲ ಲಿಂಗಗಳಲ್ಲೂ ಪಾರ್ವತಿ ಅವರು ಇರ್ಲೇಬೇಕಾ ಅಜ್ಜಿ? ಪಾರ್ವತಿ ಆಕಿ ತಾಯಿ ಆಕಿ. ತಾಯಿ. ಅಂದ್ರೆ ಎಲ್ಲ ಪಂಚಲಿಂಗೇಶ್ವರದಲ್ಲೂ ಆಕಿ ಹೋಗ್ಬೇಕು ತಾಯಿ. ಇರ್ಲೇಬೇಕು. ಹಂಗೆ. ಈಗ ಇದು ಈಕಿ ಅಂಬಾಭವಾನಿ. ಭವಾನಿ. ಶಿವಗಳಿಗೆ ತಾಯಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೌದು. ಹಿಂಗ ಅಂದ್ರೆ ಶಿವ ಯಾರ ರೂಪದಾಗ ಆಗಿ ಬರ್ತಾನೋ ಗೊತ್ತಾಗಲ್ಲ. ಹೌದು. ಆ ಅಜ್ಜಿ ಇಲ್ಲಿ 3 ಲಿಂಗ ಆಯ್ತು, ಇನ್ನೊಂದು 4ನೇ ಲಿಂಗ, 5ನೇ ಲಿಂಗ. 4ನೇ ಲಿಂಗ ಯಾವ? ಬನ್ನಿ ಹೋಗೋಣ ಫ್ರೆಂಡ್ಸ್ ಅಲ್ಲಿಗೆ. ಶಿವರಾತ್ರಿ ಭಕ್ತರು ಮಾಡಿ ಶಿವರಾತ್ರಿ ತುಂಬಾ ಜನ ಸೇರ್ತಾರೆ. ಒಂದು 7 ಕ್ವಿಂಟಲ್ ಹಣ್ಣು ಹೋಗ್ತದೆ. 7 ಕ್ವಿಂಟಲ್ 7 ಕ್ವಿಂಟಲ್ ಹಣ್ಣು ಖರ್ಚಾಗುವಷ್ಟು ಜನ ಸೇರ್ತಾರೆ ಶಿವರಾತ್ರಿಗೆ. 1 ಕ್ವಿಂಟಲ್ ಗುಗ್ರಿ. 1 ಕ್ವಿಂಟಲ್ ಗುಗ್ರಿ. ಏನು 4ನೇ ಲಿಂಗ ಅಜ್ಜಿ ಇದು. ಮೊನ್ನೆ ಒಂದು 6 ತಿಂಗಳಾಯ್ತೇನೋ. ಒಬ್ಬವ ಭಾಳ ಇದಾಗಿರ್ತಾವ, ನೀವು ಆರಾಮಿದ್ದೀರಿಲ್ಲ. ಈ ಲಿಂಗಕ್ಕೆ ಅಜ್ಜಿ ಎಲ್ಲ ಲಿಂಗಗಳು ಬೇಡ್ಕೊಂಡನವ. ಹ್ಮ್. ಓ ಟೈಲ್ ಸಾಕ್ಷಿ. ಹಾ. ಇನ್ನು 5ನೇ ಲಿಂಗ ಅಜ್ಜಿ ಬದ್ರು ಏನಂತಾರೆ ಅಜ್ಜಿ? ಬದ್ರು ಭದ್ರು ಅಂದ್ರೆ ಪೂರ್ತಿ ಹೆಸರು? ಪೂರ್ತಿ ಹೆಸರು ಇರ್ಬದೇವ್. ವೀರಭದ್ರೇಶ್ವರ. ವೀರಭದ್ರೇಶ್ವರ ಸ್ವಾಮಿ ಇದ್ದಾರೆ ಇಲ್ಲಿ ಪಕ್ಕದಲ್ಲೇನೆ. ಬನ್ನಿ 5ನೇ ಲಿಂಗದ ಕಡೆ ಹೋಗೋಣ. 4ನೇ ಲಿಂಗ ಆಯ್ತು. ಶಿವರಾತ್ರಿಗೆ ಇನ್ನೂ ಏನೇನು ಸ್ಪೆಷಲ್ ಮಾಡ್ತಾರಮ್ಮ ಇಲ್ಲಿ? ಇಲ್ಲ ಅಂಗೂರ ಹಣ್ಣು, ಬೆಂಡೆಕಾಯಿ, ಹ್ಮ್. ಬಾಳೆಹಣ್ಣು, ಗುಗ್ರಿ. ಸ್ಪೆಷಲ್ ಶಿವರಾತ್ರಿ ದಿವಸ ಅದನ್ನೆಲ್ಲ ಸ್ಪೆಷಲ್ ಆಗಿ ಮಾಡ್ತಾರೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ. ಅದು ಬಿಟ್ಟು ಬೇರೆ ಏನಾದರೂ ಇರುತ್ತಮ್ಮ? ಭಜನೆ ಮಾಡೋದು ಏನು ರಾತ್ರಿ ತನ ಅದೇ ಭಜನೆ ಆಗ್ತದೆ. 9 ದಿನ ಇಲ್ಲಿ ನವರಾತ್ರಿ ಇರ್ತದೆ. 9 ದಿವಸ ನವರಾತ್ರಿ. ಏನು ಅವ್ರು ಸಿನಿಮಾದಾಗಿರಲ್ರಿ, ಅವ್ರಿಗೆಲ್ಲ ಕರ್ಕೊಂಡ್ ಬರ್ತಾರೆ. ಸಿನಿಮಾದಾಗ ಮಾಡೋರೆಲ್ಲ ಬರ್ತಾರೆ. ಅಂದ್ರೆ ಸಿನಿಮಾದಲ್ಲಿ ಮಾಡೋರು ಅಂದ್ರೆ ಆಕ್ಟ್ ಮಾಡೋರ? ಏನಿದು ಜಾಗ ಮೊನ್ನೆ ಅವ್ನು ಕಾಮಿಡಿ ಮಾಡ್ತಾ ನೋಡು. ಯಾರು? ಸಾದಿಕ್ ವಕೀಲ್ ಸಂಘಟ ಮಾಡಿದ್ದ ನೋಡು. ಹಾಂ.
ಅವ್ನು ಮೊನ್ನೆ ಬಂದಿದ್ದಾನಲ್ಲಿ. ಹೌದಾ ಅಜ್ಜಿ? ಹಾ. ಹೌದು, ಸೂಪರ್. ಸೊ ಫ್ರೆಂಡ್ಸ್, ಇದು 5ನೇ ಲಿಂಗ. ಇದು ಬನ್ನಿ ತೋರಿಸ್ತೀನಿ. ಇದ್ರ ಬಗ್ಗೆ ಮಾಹಿತಿ. ಪ್ರತಿಯೊಂದು ಲಿಂಗಗಳ ಎದುರುಗಡೆ ನೀವು ಅಬ್ಸರ್ವ್ ಮಾಡ್ತಿರಂಗೆ ನಂದಿ ಇರಲೇಬೇಕು. ಇದು ಕಡೆ ಲಿಂಗ, 5ನೇ ಲಿಂಗ. ಐದನೇ ಲಿಂಗ ಅದೊಂದು. ಅದು ಇದಕ್ಕೆಲ್ಲ ಕೆತ್ತನೆಗಳು ಮಾಡಿಲ್ವಲ್ಲ? ಕೆತ್ತಿದ್ ಯಾವ ಹಿಂದಿಗಿನೋ. ಅಂದ್ರೆ ಅದು ಸಿಂಪಲ್ ಆಗಿ ಇಷ್ಟೇ ಬಿಟ್ಬಿಟ್ಟಿದ್ದಾರೆ. ಸಿಂಪಲ್ ಇದನ್ನು ಸಲನೇ ಆಗ್ಯದ. ಇದು ಸುಮ್ಮನೆ ತಿಪ್ಪಿ ಇತ್ತು, ವಾದರ್ಸ್ ಆಗ್ಯದ. ಶಿವದವ್ರು ಮಾಡ್ಕೊಂಡ್ರೆ ಜಾಗ ಇರಲ್ಲ. ಇದಕ್ಕೆ 50,000 ರೂಪಾಯಿ ಇರ್ಬೋದು. 4,000. ಪೂರಾ ಜಿನಿ ಏನು ಇರಲ್ವಾ ಅಜ್ಜಿ ಮುಂಚೆ? ದೊಡ್ಡ ಗಿಡ ಐತಲ್ಲಿ, ಅದು ಕಡದ ಮೇಲೆ ಈ ಹೆಸರು ನಾನೇ ಹಾಲು ಗಿಡ ಎಲ್ಲ ಹಾಲು ಗಿಡ ಐತೆ. ಹಾಲು ಚಿಕ್ಕ ಸಣ್ಣ ಅಂತ ಬಂದಿದೆ. ಹಿಂಗೆ ಹೋಗ್ಬೋದು. ಧನ್ಯವಾದಗಳು ನಮಗೆ ಮಾಹಿತಿ ತಿಳಿಸ್ಕೊಟ್ಟೋದಕ್ಕೆ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಶಿವರಾತ್ರಿಗೆ ಖಂಡಿತ ಸಿಗೋಣ. ಬರ್ರಿ ದಸರಿಗೆ ಬರ್ರಿ. ಬರ್ತೀವಿ ಅಜ್ಜಿ. ದಸರಿಗೆ ಯಾವಾಗ ಬರ್ತೀವಿ? 8-9ಕ್ಕೆ ಬರ್ರಿ. ಓಕೆ. ಮಧ್ಯಾಹ್ನ ನೋಡ್ಕೊಂಡು ಹೋಗ್ತೀನಿ. 12-1 ತನಕ ಮತ್ತು ಊಟನೇ ಇತ್ತು. ಅಜ್ಜಿ, ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನ ನೋಡ್ಕೊಂತಿದ್ದೀರಾ ಅಜ್ಜಿ? 30 ವರ್ಷ ಆಯ್ತು. 30 ವರ್ಷ. ಸೊ 30 ವರ್ಷ ಅಂತಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಅದು. ನಾವು ಇನ್ನೂ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. 30 ವರ್ಷದಿಂದ ನೋಡ್ಕೊಂತಿದ್ದಾರೆ. ಸೊ ದೇವಸ್ಥಾನ ಎಲ್ಲ ತುಂಬ ನೀಟಾಗಿಟ್ಟಿದ್ದಾರೆ. ಸೊ ಅಜ್ಜಿ, ಧನ್ಯವಾದಗಳು ನೀವು ನಮಗೆ ಮಾಹಿತಿ ತಿಳಿಸ್ಕೊಟ್ಟೋದಕ್ಕೆ. ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿರ್ಲಿ. ಶಿವರಾತ್ರಿಗೆ ಖಂಡಿತ ಸಿಗೋಣ. 11ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಸೊ ಇವತ್ತಿಗೂ ತುಂಬ ಚೆನ್ನಾಗಿ ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ. ಸೊ ಅಜ್ಜಿ, ನೀವು ನಿಜವಾಗ್ಲೂ ಗ್ರೇಟ್. ನೀವು ಅಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೀರಾ. ಸೊ ನಮ್ಮ ಹಳೆ 11ನೇ ಶತಮಾನದ್ದು, ಆಗಿಂದ 11ನೇ ಶತಮಾನ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋ ಎಷ್ಟು ವರ್ಷದ ಹಿಂದೆ ಅಂತ. ಸೊ ಅದು ಖಂಡಿತವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನಮ್ಮ ಈ ಪುರಾತನವಾದಂಥ ದೇವಸ್ಥಾನ, ಪ್ರಸಿದ್ಧ ದೇವಸ್ಥಾನ ಇಷ್ಟೊಂದು ನೀಟಾಗಿ, ಇಷ್ಟೊಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಅಮ್ಮ, ನಿಮ್ಗೆ ನಮಸ್ಕಾರ. ನಿಮ್ಮ ಹೆಸರಮ್ಮ? ತಿಪ್ಪಮ್ಮ. ತುಂಬ ಹೃದಯದ ಧನ್ಯವಾದಗಳು ತಿಪ್ಪಮ್ಮ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಇದೇ ರೀತಿ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ನೋಡಿರಿ. ಥ್ಯಾಂಕ್ ಯು.